ಎಲ್ಲರಿಗೂ ನಮಸ್ಕಾರ. ತಮ್ಮ ಬಿಸ್ನೆಸ್ ಅನ್ನು ಗ್ಲೋಬಲ್ ಆಗಿ ತಗೊಂಡೋಗೋದು ಅಂದ್ರೆ ಇದೊಂದು ದೊಡ್ಡ ಅವಕಾಶ ಅಲ್ವಾ? ಆದ್ರೆ ಅದರ ಜೊತೆ ಸವಾಲುಗಳು ಕೂಡ ಇರ್ತವೆ. ಹಾಗಾದ್ರೆ ಈ ಒಂದು ಜರ್ನಿಯನ್ನು ಯಶಸ್ವಿ ಮಾಡೋದು ಹೇಗೆ? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ಒಂದ್ಸಲ ಯೋಚನೆ ಮಾಡಿ, ಒಂದು ದೇಶದಲ್ಲಿ ಸೂಪರ್ ಹಿಟ್ ಆಗಿರೋ ಪ್ರಾಡಕ್ಟ್ ಇನ್ನೊಂದು ದೇಶಕ್ಕೆ ಹೋದ ತಕ್ಷಣ ಯಾಕೆ ಫೇಲ್ ಆಗತ್ತೆ? ಇದು ಸುಮ್ಮನೆ ಲಕ್ ಅಥವಾ ಬ್ಯಾಡ್ ಲಕ್ ಅನ್ನೋ ವಿಷಯ ಅಲ್ಲ. ಇದರ ಹಿಂದೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ. ಅದೇನು ಅಂತ ಇವತ್ತು ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಉತ್ತರ ಒಂದೇ: ಲೋಕಲೈಸೇಷನ್. ನೋಡಿ, ಇದು ಬರೀ ಟ್ರಾನ್ಸ್ಲೇಷನ್ ಅಷ್ಟೇ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ಒಂದು ಪ್ರಾಡಕ್ಟ್ ಅಥವಾ ಸರ್ವೀಸನ್ನ ಆ ಸ್ಥಳೀಯ ಮಾರುಕಟ್ಟೆಯ ಭಾಷೆ, ಸಂಸ್ಕೃತಿ ಅಷ್ಟೇ ಅಲ್ಲ, ಅಲ್ಲಿನ ಕಾನೂನುಗಳಿಗೆ ಸರಿಹೊಂದೋ ಹಾಗೆ ಮಾಡೋ ಪ್ರಾಸೆಸ್ ಇದು. ಅಂದ್ರೆ ಬರೀ ಪದಗಳನ್ನ ಬದಲಾಯಿಸೋದಲ್ಲ, ಪೂರ್ತಿ ಅನುಭವವನ್ನೇ ಬದಲಾಯಿಸೋದು. ಸರಿ, ಇವತ್ತು ನಾವು ಲೋಕಲೈಸೇಷನ್ ಅನ್ನೋ ಈ ಇಡೀ ಪ್ರಕ್ರಿಯೆಯನ್ನ 5 ಮುಖ್ಯ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಭಾಷಾಂತರದ ಆಚೆ ಯೋಚಿಸೋದು, ಆಮೇಲೆ ಸಾಂಸ್ಕೃತಿಕ ಅಡಿಪಾಯ, ಕಾನೂನು ಮತ್ತು ಲಾಜಿಸ್ಟಿಕ್ಸ್, ಮಾರುಕಟ್ಟೆಯ ಪಲ್ಸ್ ಅರ್ಥ ಮಾಡ್ಕೊಳ್ಳೋದು, ಮತ್ತು ಕೊನೆಗೆ ನಮ್ಮ ಯಶಸ್ಸನ್ನ ಅಳೆಯೋದು ಹೇಗೆ ಅಂತ ಹೀಗೆ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ ಬರೀ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಆಚೆಗೆ ಯೋಚನೆ ಮಾಡೋದು. ಯಾಕಂದ್ರೆ ನಿಜವಾಗ್ಲೂ ಯಶಸ್ವಿಯಾಗಬೇಕಂದ್ರೆ ನಮ್ಮ ಗೋಲ್ಸ್ ಏನು ಅಂತ ಸ್ಪಷ್ಟವಾಗಿರಬೇಕು, ಜೊತೆಗೆ ಒಂದು ಗಟ್ಟಿಯಾದ ಭಾಷಾ ಸ್ಟ್ರಾಟಜಿನೂ ಬೇಕೇ ಬೇಕು. ನೋಡಿ, ಯಾವುದೇ ಕೆಲಸ ಶುರು ಮಾಡೋಕ್ಕೂ ಮುಂಚೆ ನಾವು ನಮ್ಗೆ ನಾವೇ ಈ 3 ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಮೊದಲನೇದು, ನಾವು ಯಾಕೆ ಲೋಕಲೈಸ್ ಮಾಡ್ತಾ ಇದ್ದೀವಿ? ಗ್ರಾಹಕರನ್ನ ತಲುಪೋಕಾ ಅಥವಾ ಅಲ್ಲಿನ ನಿಯಮ ಪಾಲನೆ ಮಾಡೋಕಾ? ಎರಡನೇದು, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಯಾವುದು? ಯಾವ ದೇಶ ಅಥವಾ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ? ಮತ್ತು ಮೂರನೇದು, ನಾವು ಏನನ್ನ ಲೋಕಲೈಸ್ ಮಾಡ್ತಾ ಇದ್ದೀವಿ? ನಮ್ಮ ಪ್ರಾಡಕ್ಟಾ ಅಥವಾ ಸರ್ವೀಸಾ? ಈ 3ಕ್ಕೂ ಸ್ಪಷ್ಟ ಉತ್ತರ ಸಿಕ್ಕರೆ ಮುಂದಿನ ದಾರಿ ಏಕ್ದಮ್ ಕ್ಲಿಯರ್ ಆಗತ್ತೆ. ಇನ್ನು ಭಾಷೆಗೆ ಬಂದ್ರೆ ಇಲ್ಲಿರೋ ಲಿಸ್ಟ್ ನೋಡಿ. ನಮ್ಮ ವೆಬ್ಸೈಟ್ ಮತ್ತು ಆ್ಯಪ್ ಇರ್ಬೋದು, ಪ್ರಾಡಕ್ಟ್ ಪ್ಯಾಕೇಜಿಂಗ್ ಇರ್ಬೋದು, ನಮ್ಮ ಮಾರ್ಕೆಟಿಂಗ್ ಮಟೀರಿಯಲ್ಸ್ ಅಥವಾ ಕಸ್ಟಮರ್ ಸಪೋರ್ಟ್, ಎಲ್ಲದರಲ್ಲೂ ಅಲ್ಲಿನ ಸ್ಥಳೀಯ ಭಾಷೆಯನ್ನ ಅಳವಡಿಸೋದು ತುಂಬಾನೇ ಅಗತ್ಯ. ಉದಾಹರಣೆಗೆ ಒಂದು ಜಾಹೀರಾತು ತಗೊಳ್ಳಿ. ಅದನ್ನ ಬರೀ ಪದಕ್ಕೆ ಪದ ಭಾಷಾಂತರ ಮಾಡಿದ್ರೆ ಸಾಕಾಗಲ್ಲ. ಆ ಸಂದೇಶ ಅಲ್ಲಿನ ಜನರ ಭಾವನೆಗಳಿಗೆ, ಸಂಸ್ಕೃತಿಗೆ ತಕ್ಕಂತೆ ಬದಲಾಗಬೇಕು. ಇದನ್ನೇ ಟ್ರಾನ್ಸ್ಕ್ರಿಪ್ಷನ್ ಅಂತಾನೂ ಕರೀತಾರೆ. ಸರಿ, ಭಾಷೆಯ ವಿಚಾರ ಆಯಿತು. ಈಗ ನಾವು ಎರಡನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಹಂತಕ್ಕೆ ಬರ್ತಾ ಇದ್ದೀವಿ. ಅದುವೇ ಸಾಂಸ್ಕೃತಿಕ ಅಡಿಪಾಯ. ಇಲ್ಲಿ ನಾವು ಆ ಸ್ಥಳದ ಅಭಿರುಚಿ, ಸಂಪ್ರದಾಯಗಳು ಮತ್ತು ಮೌಲ್ಯಗಳಿಗೆ ಹೇಗೆ ಹೊಂದಿಕೊಳ್ಬೇಕು ಅನ್ನೋದನ್ನ ನೋಡೋಣ. ನಮ್ಮ ಪ್ರಾಡಕ್ಟ್ ಜನರಿಗೆ ನಮ್ದು ಅಂತ ಅನಿಸ್ಬೇಕು ಅಂದ್ರೆ ಈ ಕೆಲವು ವಿಷಯಗಳನ್ನ ಗಮನಿಸಲೇಬೇಕು. ಅಲ್ಲಿನ ಪದ್ಧತಿ, ಸಂಪ್ರದಾಯಗಳಿಗೆ ಗೌರವ ಕೊಡೋದು, ಬಣ್ಣಗಳು, ಚಿತ್ರಗಳು ಮತ್ತು ಚಿಹ್ನೆಗಳನ್ನ ಅವರ ಇಷ್ಟದ ಪ್ರಕಾರ ಅಳವಡಿಸ್ಕೊಳ್ಳೋದು, ಅಲ್ಲಿನ ಹಬ್ಬ ಹರಿದಿನಗಳಿಗೆ ನಮ್ಮ ಮಾರ್ಕೆಟಿಂಗ್ ಅನ್ನ ಜೋಡಿಸೋದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಪ್ರಾಡಕ್ಟನ್ನೇ ಬದಲಾಯಿಸಬೇಕಾಗ್ಬೋದು. ಅಂದ್ರೆ ಅದರ ರುಚಿ, ಡಿಸೈನ್ ಹೀಗೆ. ಈಗ ಬಣ್ಣದ ಉದಾಹರಣೆಯನ್ನೇ ತಗೊಳ್ಳಿ. ಒಂದು ಬಣ್ಣ ಒಂದ್ ಕಡೆ ಶುಭದ ಸಂಕೇತ ಆದ್ರೆ ಇನ್ನೊಂದ್ ಕಡೆ ಅದು ಅಶುಭವಾಗಿರ್ಬೋದು. ಇಂತಹ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ವ್ಯತ್ಯಾಸ ತರ್ತವೆ. ಓಕೆ, ಮುಂದಿನ ಹಂತ ಕಾನೂನು ಮತ್ತು ಲಾಜಿಸ್ಟಿಕ್ಸ್. ಇದು ಸ್ವಲ್ಪ ಟೆಕ್ನಿಕಲ್ ಅನ್ಸಿದ್ರೂ ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನು ಕಾನೂನುಬದ್ಧವಾಗಿ ಮಾರಾಟ ಮಾಡಬೇಕು ಮತ್ತು ಅದನ್ನ ಸರಿಯಾಗಿ ಗ್ರಾಹಕರಿಗೆ ತಲುಪಿಸ್ಬೇಕಲ್ವಾ? ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಪ್ರತಿ ದೇಶಕ್ಕೂ ಅದರದೇ ಆದ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರ್ತವೆ. ನಮ್ಮ ಪ್ರಾಡಕ್ಟ್ಗೆ ಅಲ್ಲಿನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸರ್ಟಿಫಿಕೇಷನ್ ಬೇಕಾ? ಅಲ್ಲಿನ ಡೇಟಾ ಪ್ರೈವಸಿ ಕಾನೂನುಗಳನ್ನು ಪಾಲಿಸಬೇಕಾ? ಜಾಹೀರಾತು ಕೊಡೋಕೆ ಏನೆಲ್ಲ ನಿಯಮಗಳಿವೆ? ಇನ್ನು ಟ್ಯಾಕ್ಸ್ ಮತ್ತು ಇನ್ವಾಯ್ಸಿಂಗ್ ವ್ಯವಸ್ಥೆ ಹೇಗಿದೆ? ಎಲ್ಲವನ್ನೂ ನಾವು ಪಾಲಿಸಲೇಬೇಕು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಿಸ್ ಮಾಡಿದ್ರೂ ದೊಡ್ಡ ದಂಡ ಕಟ್ಟಬೇಕಾಗ್ಬೋದು ಅಥವಾ ನಮ್ಮ ಬಿಸ್ನೆಸ್ ಅನ್ನೇ ನಿಲ್ಲಿಸಬೇಕಾಗ್ಬೋದು. ಸೊ ಇದು ಬಹಳ ಕ್ರಿಟಿಕಲ್. ಗ್ರಾಹಕರಿಗೆ ಖರೀದಿ ಮಾಡುವಾಗ ಯಾವುದೇ ಕಿರಿಕಿರಿ ಆಗ್ಬಾರ್ದು ಅಲ್ವಾ? ಅದಕ್ಕೆ ಈ 3 ಹಂತಗಳು ಬಹಳ ಮುಖ್ಯ. ಒಂದು, ಅಲ್ಲಿನ ಜನ ಹೆಚ್ಚಾಗಿ ಬಳಸುವ ಪೇಮೆಂಟ್ ಮೆಥಡ್ಗಳನ್ನು ನಮ್ಮ ಸಿಸ್ಟಮ್ಗೆ ಸೇರಿಸೋದು. 2, ಕರೆನ್ಸಿ ಕನ್ವರ್ಷನ್ ಸರಿಯಾಗಿ ಪಕ್ಕಾ ಆಗಿ ನಡೆಯುವಂತೆ ನೋಡ್ಕೊಳ್ಳೋದು. 3, ನಮ್ಮ ಪ್ರಾಡಕ್ಟನ್ನ ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ತಲುಪಿಸೋಕೆ ಒಳ್ಳೆ ಲೋಕಲ್ ಲಾಜಿಸ್ಟಿಕ್ಸ್ ಪಾರ್ಟ್ನರ್ಗಳನ್ನ ಹುಡುಕೋದು. ಇವಿಷ್ಟು ಸರಿಯಿದ್ರೆ ಕಸ್ಟಮರ್ಸ್ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಸರಿ, ಈಗ ನಾವು 4ನೇ ಹಂತಕ್ಕೆ ಬಂದಿದ್ದೀವಿ. ಅದುವೇ ಮಾರುಕಟ್ಟೆಯ ನಾಡಿಮಿಡಿತವನ್ನ ಅರಿಯೋದು. ನಮ್ಮ ಪ್ರಾಡಕ್ಟ್ ರೆಡಿ ಇದೆ, ಕಾನೂನು ಪ್ರಕಾರ ಎಲ್ಲ ಸರಿ ಇದೆ. ಆದ್ರೆ ಅದನ್ನ ಕೊಳ್ಳೋರು ಯಾರು? ಅಲ್ಲಿನ ಗ್ರಾಹಕರು ಹೇಗೆ ಯೋಚನೆ ಮಾಡ್ತಾರೆ? ಅವರ ಅಗತ್ಯಗಳೇನು? ಇದನ್ನ ಅರ್ಥ ಮಾಡ್ಕೊಳ್ದೆ ಮುಂದೆ ಹೋಗೋಕ್ಕಾಗಲ್ಲ. ಸ್ಥಳೀಯ ಗ್ರಾಹಕರನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು?
ಅಂದ್ರೆ ಅವರ ಖರೀದಿ ಮಾಡುವ ಅಭ್ಯಾಸಗಳು ಹೇಗಿವೆ, ಅವರು ಬೆಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ ಮತ್ತು ಅವರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಯಾವುದು ಬೆಸ್ಟ್ ದಾರಿ. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು. ಇದರಿಂದಲೇ ನಮಗೆ ಒಂದು ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡೋಕ್ಕೆ ಸಾಧ್ಯ ಆಗೋದು. ಬಂದೇ ಬಿಟ್ವಿ ಕೊನೆಯ ಮತ್ತು ಅಂತಿಮ ಹಂತಕ್ಕೆ, ಅದುವೇ ನಿಜವಾದ ಯಶಸ್ಸನ್ನು ಅಳೆಯುವುದು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಲ್ಲ, ಅದು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಬನ್ನಿ ನೋಡೋಣ. ನೋಡಿ, ಇಡೀ ಪ್ರಾಸೆಸ್ ಅನ್ನ ಒಂದೇ ಸಲ ಮಾಡಕ್ಕಾಗಲ್ಲ. ಇದನ್ನ ಹಂತ ಹಂತವಾಗಿ ಮಾಡಬೇಕು. ಫೇಸ್ 1 ಅಲ್ಲಿ ಕಾಂಟೆಂಟ್ ಮತ್ತು ಭಾಷೆಯನ್ನ ಅಡ್ಯಾಪ್ಟ್ ಮಾಡೋದು. ಫೇಸ್ 2 ಅಲ್ಲಿ ಲೀಗಲ್ ಮತ್ತು ಕಂಪ್ಲೈನ್ಸ್ ಕೆಲಸಗಳನ್ನ ಮುಗಿಸೋದು. ಮತ್ತು ಫೇಸ್ 3 ಅಲ್ಲಿ ಮಾರ್ಕೆಟಲ್ಲಿ ಟೆಸ್ಟ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಳೋದು. ಹೀಗೆ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಕೆಲ್ಸನೂ ಸುಲಭ ಆಗುತ್ತೆ, ಗೊಂದಲನೂ ಇರಲ್ಲ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಮಾಡಿರೋ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಇದನ್ನ ಅಳಿಯೋಕೆ ಇರೋ ಮೊದಲನೇ ಮೆಟ್ರಿಕ್ ಅಂದ್ರೆ ಲೋಕಲ್ ಎಂಗೇಜ್ಮೆಂಟ್ ರೇಟ್. ಅಂದ್ರೆ ಅಲ್ಲಿನ ಜನ ನಮ್ಮ ಕಂಟೆಂಟ್ ಜೊತೆ ಎಷ್ಟರ ಮಟ್ಟಿಗೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಲೈಕ್, ಶೇರ್, ಕಾಮೆಂಟ್ ಮಾಡ್ತಾ ಇದ್ದಾರಾ? ಇದು ಜಾಸ್ತಿ ಇದ್ರೆ ನಮ್ಮ ಭಾಷೆ ಮತ್ತು ಸಾಂಸ್ಕೃತಿಕ ಅಡಾಪ್ಟೇಷನ್ ಸರಿಯಾದ ದಾರಿಯಲ್ಲಿದೆ ಅಂತ ಅರ್ಥ. ಎರಡನೇ ಪ್ರಮುಖ ಮೆಟ್ರಿಕ್ ಕನ್ವರ್ಷನ್ ರೇಟ್ ಇಂಪ್ರೂವ್ಮೆಂಟ್. ಅಂದ್ರೆ ನಮ್ಮ ಪ್ರಾಡಕ್ಟ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ನಮ್ಮ ಆ್ಯಪ್ ಡೌನ್ಲೋಡ್ಸ್ ಹೆಚ್ಚಾಗ್ತಿದೆಯಾ? ಇದು ನಮ್ಮ ಬಿಸ್ನೆಸ್ ಮೇಲೆ ಆಗಿರೋ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ತೋರಿಸುತ್ತೆ. ನಾವು ಹಾಕಿದ ದುಡ್ಡಿಗೆ ಪ್ರತಿಫಲ ಸಿಗ್ತಾ ಇದೆಯಾ ಇಲ್ವಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಮೂರನೇದು ಮತ್ತು ಬಹಳ ಮುಖ್ಯವಾದದ್ದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್. ಬರೀ ನಂಬರ್ಸ್ ನೋಡಿದ್ರೆ ಸಾಲದು. ಅಲ್ಲಿನ ಗ್ರಾಹಕರು ನಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸ್ ಬಗ್ಗೆ ನಿಜವಾಗ್ಲೂ ಖುಷಿಯಾಗಿದ್ದಾರಾ, ಅವರ ಫೀಡ್ಬ್ಯಾಕ್ ಏನು, ಇದನ್ನು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾಕೆಂದ್ರೆ ಕೊನೆಗೆ ಅವರ ಸಂತೋಷನೇ ನಮಗೆ ಮುಖ್ಯ ಅಲ್ವಾ? ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಒಂದೇ ಒಂದು ಪ್ರಶ್ನೆಯಲ್ಲಿ ಹಿಡಿದಿಡ್ಬೋದು. ಅದೇನೆಂದರೆ, ಒಂದು ಹೊಸ ಮಾರುಕಟ್ಟೆಗೆ ಸುಲಭವಾಗಿ ಪ್ರವೇಶ ಮಾಡೋಕೆ ಮತ್ತು ಅಲ್ಲಿನ ಜನ ನಮ್ಮನ್ನ ಒಪ್ಪಿಕೊಳ್ಳೋ ಹಾಗೆ ಮಾಡೋಕೆ ಬೇಕಾದ ಎಲ್ಲ ಭಾಷಾ, ಸಾಂಸ್ಕೃತಿಕ ಮತ್ತು ಕಾನೂನಿನ ಅಗತ್ಯಗಳನ್ನ ನಾವು ಪೂರೈಸಿದ್ದೀವಾ? ಈ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಹೌದು ಅಂತ ಆಗಿದ್ರೆ ನಮ್ಮ ಗ್ಲೋಬಲ್ ಜರ್ನಿ ಖಂಡಿತ ಯಶಸ್ವಿಯಾಗುತ್ತೆ.